ಅದೃಷ್ಟದ ಅಂಚಿನಲ್ಲಿ H.G. ರಾಧಾದೇವಿಯವರ ಕಾದಂಬರಿ. ಹೇಗಿದ್ರೂ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಿ, ಮಗಳ ಮದುವೆ ಅಂತ ಕಾರಣ ತಿಳಿಸಿ 500 ರೂಗಳ ಬಟ್ಟೆ ತಗೊಂಡ್ಬಾ. ಹುಡ್ಗನ್ಗೆ ಒಂದು ಪಂಚೆ ಶಲ್ಯ, ಹುಡ್ಗನ ತಾಯಿಗೊಂದು ಸೀರೆ, ಶಾರದಾಳಿಗೊಂದು ಧಾರೆ ಸೀರೆ, ಒಂದು ರೇಷ್ಮೆ ಸೀರೆ ಎಂದು ಹೇಳಿದ್ರು. ಆದರೆ ಸುಬ್ಬಮ್ಮ ಇದಕ್ಕೂ ಅವಕಾಶ ಕೊಡಲಿಲ್ಲ. ನಾವು 3 ಕಾಸಿನ ಸಹಾಯ ಮಾಡಲ್ಲ, ಮದುವೆ ನಿಂತರೂ ನನಗೇನು ದುಃಖ ಇಲ್ಲ ಎಂದು ವಾದಿಸಿದ್ರು. ಕಡೆಗೆ ಗಂಗಮ್ಮ ರೋಷದಿಂದ, 4 ವರ್ಷದಿಂದ ಶಾರದಾಳ ಸಂಪಾದನೆ ತಿಂದಿದ್ದೀರಿ, ಈ ಮಾತು ಆಡ್ಲಿಕ್ಕೆ ನಾಚಿಕೆ ಆಗಲ್ವಾ? ಶಾರದಾ, ಇನ್ನು ಈ ತಿಂಗಳಲ್ಲಿ ಮಾತ್ರ 1 ಪೈಸೆ ಕೊಡ್ಬೇಡ ಈ ನಾಚಿಕೆಗೆಟ್ಟವ್ರಿಗೆ. ನಾನು ಗಟ್ಟಿ ಮಾಡಿದ್ದೀನಿ, ನಾನೇ ಹೇಗೋ ನಡೆಸ್ತೀನಿ ಎಂದರು. ಆದರೆ ಸುಬ್ಬಮ್ಮನೂ ಕಡಿಮೆ ಇರಲಿಲ್ಲ. ಶಾರದಾಳಿಗೆ ಊಟ ಕಾಫಿ ತಿಂಡಿ ಕೊಡುವುದನ್ನೇ ನಿಲ್ಲಿಸಿದ್ರು. ಹೀಗಿದ್ರೂ ಅಲ್ಲೇ ನಿನ್ನ ಸಂಪಾದನೆ ಕೊಡ್ತಿ, ಅಲ್ಲೇ ಕಾಫಿ ತಿಂಡಿ ಇಸ್ಕೋ ಎಂದರು. ಶಾರದಾ ಆ ದಿನ ಪೆಚ್ಚು ಮೊರೆ ಹಾಕಿಕೊಂಡು ಗಂಗತ್ತೆಗೆ ವಿಷಯ ಹೇಳಿದಾಗ ಆಕೆಗೆ ಕೋಪಕ್ಕಿಂತ ಹೆಚ್ಚಾಗಿ ವಿಷಾದವಾಯಿತು. ಹೋಗ್ಲಿ ಬಿಡು, ಮಗಳು ಅಂತ ತಿಳಿದು ಕನ್ಯಾದಾನ ಮಾಡ್ತಾ ಇದ್ದೀನಿ, 1 ತಿಂಗಳು ಊಟ ಹಾಕ್ಲಿಕ್ಕೆ ಆಗಲ್ವಾ? ಇನ್ಮೇಲೆ ಮುಸ್ರೆ ತಿಕ್ಕೋದು, ನೀರು ಸೇದೋದು, ರಟ್ಟೆ ಮುರಿಯೋ ಕೆಲಸ ಮಾಡಬೇಡ, ಬೆಳಿಗ್ಗೆ ಎದ್ದು ಇಲ್ಲಿ ಬಂದ್ಬಿಡು ಎಂದರು. ಗಂಗಮ್ಮನ ಮನೆ ಮಲಗಲು ತೀರಾ ಚಿಕ್ಕದ್ದು, ಅನುಕೂಲವಿರಲಿಲ್ಲ. ಹೀಗಾಗಿ ಶಾರದಾ ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ಬರುತ್ತಿದ್ಲು. ಕಾಫಿ ಕುಡಿದು ಹೊಲಿಗೆಗೆ ಸಂಬಂಧಿಸಿದ ಏನಾದರೂ ಕೆಲಸ ಮಾಡುವಳು. ಬೆಳಗಿನ ಕಾಫಿ ಬೆಳಗಿನ ಊಟ ಅಲ್ಲೇ ಮುಗಿಸಿ ನಂತರ ಗಂಗಮ್ಮ ಮಿಷಿನ್ ಮೇಲೆ ಕುಳಿತಾಗ ತಾನು ಹೊಲಿದ ಬಟ್ಟೆ ಉಕ್ಸ್ ಹಾಕಲು ಮನೆಯ ಕಡೆ ತೆಗೆದುಕೊಂಡು ಹೋಗುವಳು. ನಾರಾಯಣಮೂರ್ತಿಗಳು 1:15ಗೆ ಊಟಕ್ಕೆ ಬರುತ್ತಿದ್ರು. ಆ ವೇಳೆಯಲ್ಲಿ ತಾನು ಇರಲು ಏನೋ ಸಂಕೋಚ. 3 ಗಂಟೆಗೆ ಪುನಃ ಅತ್ತೆ ಮನೆಗೆ ಬರುವಳು. ಮತ್ತೆ ರಾತ್ರಿ 7 ಗಂಟೆ ಮೇಲೆ ರಾತ್ರಿ ಊಟ ಮುಗಿಸಿಯೇ ಹಿಂದಿರುಗುವಳು. ಗಂಗತ್ತೆಯ ಕೆಲಸಗಳಲ್ಲಿ ಕೈಗೂಡಿಸುವುದು ಜೊತೆಗೆ ಹೊಲಿಗೆ ಕೆಲಸ, ಇದರಲ್ಲಿ ಸಮಯ ಉರುಳಿ ಹೋಗ್ತಿತ್ತು. ಗಂಗತ್ತೆ ತಮ್ಮ ಕೈಲಾದ ಮಟ್ಟಿಗೆ ಮದುವೆಯ ಸಿದ್ಧತೆಗಳನ್ನು ನಡೆಸಿದ್ರು. ಹಾಗೂ ಈಗೂ ಮದುವೆಗೆ ಇನ್ನು 8 ದಿನಗಳು ಮಾತ್ರ ಉಳಿದಿದ್ವು. ಸುಬ್ಬಮ್ಮನ ಅಸೂಯೆ ಹತ್ತಿಕೊಂಡು ಉರಿಯುತ್ತಿತ್ತು. ತಿಂಗಳಿಗೆ 120 ರೂವರೆಗೆ ಸಿಗುತ್ತಿದ್ದ ಅವಳ ಹಣ ನಿಂತು ಹೋದಾಗ ಅವರಿಗೆ ಕಣ್ ಬಿಡುವಂತೆ ಆಗಿತ್ತು. ಇವಳು 3 ಕಾಸಿನ ಸಂಪಾದನೆ ಯಾವ ಗಿಡದ ತೊಪ್ಲು ಎಂದು 100 ಸಲ ಅಂಗಿಸಿಯೇ ಅವಳ ಹಣ ಉಪಯೋಗಿಸುತ್ತಿದ್ದವರು ಈಗ ಕೈ ಇಸುಗಿಕೊಳ್ಳಬೇಕಾಯಿತು. ಜೊತೆಗೆ ಈಗ ಮನೆ ಕೆಲಸವೆಲ್ಲ ಅವರ ಮೇಲೆಯೇ ಬಿದ್ದಿತ್ತು. ಅದೊಂದು ಹಿಂಸೆಯಾಗಿತ್ತು. ಅಂತೂ ಇಂತೂ ಶಾರದಾಳ ಮದುವೆ ಸುಲಲಿತವಾಗಿ ನಡೆಯಿತು. ಮದುವೆಗೆ ಅಣ್ಣ ತಮ್ಮಂದಿರು, ಅವರ ಹೆಂಡತಿ ಮಕ್ಕಳು ಹಾಗೂ ಮುದಿ ತಾಯಿ ಬಂದಿದ್ರು. ಬೆಳಿಗ್ಗೆ 7 ಗಂಟೆಗೆ ಬಂದ ಬೀಗರಿಗೆ ಕಾಫಿ ತಿಂಡಿ ಆಯಿತು. ಹುಡುಗನಿಗೆ ವರಪೂಜೆ ಶಾಸ್ತ್ರ ಆಯಿತು. 12 ಗಂಟೆಗೆ ಲಗ್ನ ಆಯಿತು. 4 ಗಂಟೆ ರೈಲಿಗೆ ಶಾರದಾಳನ್ನ ಕರೆದುಕೊಂಡು ಬೀಗರು ಹೊರಟೇ ಬಿಟ್ರು. ಇಷ್ಟೆಲ್ಲ ಕಷ್ಟಪಟ್ಟದ್ದಕ್ಕೆ ಗಂಗಮ್ಮನಿಗೆ ಒಂದು ನೂಲಿನ ಸೀರೆ, ಕಣ ಹಾಗೂ ನಾರಾಯಣಮೂರ್ತಿಗಳಿಗೆ ಪಂಚೆ ಶಲ್ಯ ಸಿಕ್ಕಿತ್ತು. ಕನ್ಯಾದಾನದ ಪುಣ್ಯಫಲ ಸಿಕ್ಕಿತು ಎಂದು ಗಂಗಮ್ಮ ನಕ್ಕರು. ಸುಬ್ಬಮ್ಮ ಈಚೆಯಾಗಿದ್ದರಿಂದ ಗೋವಿಂದರಾಯರು ಹಾಗೂ ಅವರ 2 ಹೆಣ್ಣು ಮಕ್ಕಳು ಮಾತ್ರ ಮದುವೆಗೆ ಬಂದಿದ್ರು. ರಾಯರು ಮಗಳಿಗೆ ಅರಿಶಿನ ಕುಂಕುಮದೊಡನೆ 5 ರೂಗಳನ್ನು ಇಟ್ಟು, ಕೊಟ್ಟ ಕಡೆ ಸುಖವಾಗಿ ಬಾಳಮ್ಮ, ಇದೇ ನನ್ನ ಆಶೀರ್ವಾದ ಎಂದು ನುಡಿದರು. 24 ವರ್ಷದ ಶಾರದಾ ಗಂಗತ್ತೆಯನ್ನ ತಬ್ಬಿಕೊಂಡು, ಅತ್ತೆ, ನಿಮ್ಮ ದಯದಿಂದ ನನ್ನ ಮದುವೆ ಆಯಿತು, ನಿಮ್ಮ ಋಣ ಹೇಗೆ ತೀರಿಸ್ಲಿ ಎಂದು ಅತ್ತಳು. ಗಂಗಮ್ಮ ಕಂಬನಿ ತುಂಬಿದ ಮನೆ ಅದು, ಯಾರತ್ರವೂ ವಿರೋಧ ಕಟ್ಕೊಳ್ದೆ ಬಾಳು ಎಂದರು. ಶಾರದಾ ತಲೆಯಾಡಿಸಿ ಗಾಡಿ ಹತ್ತಿದ್ಲು. 2 ಗಂಟೆ ಬಸ್ ಪ್ರಯಾಣ ಮುಗಿಸಿ ಎಲ್ಲರೂ ಊರಿಗೆ ಬಂದಾಗ 6:30 ಆಗಿತ್ತು. ಜಟಕದಿಂದಿಳಿದು ಮನೆ ಮುಂದೆ ನಿಂತಾಗ ಮುದಿ ಪಾರ್ವತಮ್ಮ ಒಂದೇ ಸಮನೆ, ಮಧು ಮಕ್ಕಳಿಗೆ ಆರತಿ ಎತ್ತಿ ಒಳಗ್ ಕರ್ತ್ಕೊಳ್ರಿ, ಪಡಿ ಎಡವಿ ಸರೆ ಎಂದು 100 ರೂಪಾಯಿ ಒಟಗುಟ್ಟಿತು. ಆದರೆ ಯಾರೂ ಕಿವಿ ಮೇಲೆ ಹಾಕಿಕೊಳ್ಳಿಲ್ಲ. ಕಡೆಗೆ ದೊಡ್ಡ ಸೊಸೆ ನಾಗರತ್ನ, ಆರತಿ ಅಕ್ಷತೆ ಎಲ್ಲ ಆಗಿದೆ, ಸುಮ್ಮನೆ ಬನ್ನಿ ಎಂದು ನುಡಿದು ಒಳಗೆ ನಡೆದ್ಲು. ಮನೆ ಮುಂದೆ ಸಾಧಾರಣ ಚಪ್ರ, ಒಳಗೆ ವಿಶಾಲವಾದ ಹಜಾರದಲ್ಲಿ 4 ಕೋಣೆಗಳು, ವರಾಂಡದಲ್ಲಿ 2 ಕೋಣೆಗಳು. ಸಣ್ಣ ಓಣಿ ಹಾದು ಹೋದ್ರೆ ಅಡಿಗೆ ಮನೆ, ಬಚ್ಚಲ ಮನೆ, ದೊಡ್ಡ ಊಟದ ಹಜಾರ, ಹಿಂಬದಿಗೆ ಇತ್ತಲು. ಇಂಥ ದೊಡ್ಡ ಮನೆ. ಶಾರದಾ ಹಜಾರದಲ್ಲಿ ಚಾಪೆಯ ಮೇಲೆ ಕುಳಿತಳು. ಮಕ್ಕಳು ಹಸಿವು ಎಂದು ಲಗ್ಗೆ ಹಾಕುತ್ತಿದ್ರು. ದೊಡ್ಡ ಸೊಸೆ ನಾಗರತ್ನಳಿಗೆ 4 ಮಕ್ಕಳು, 2ನೇ ಸೊಸೆ ಜಯಲಕ್ಷ್ಮಿಗೆ 3 ಮಕ್ಕಳು. ನಾಗರತ್ನ ಅಡಿಗೆ ಮಾಡಲು ಹೊರಟಾಗ ಪಾರ್ವತಮ್ಮ ಕೂಗಿ, ಪಾಯಸದ ಅಡಿಗೆ ಮಾಡೆ, ಮಧು ಮಕ್ಕಳು ಬಂದಿದ್ದಾರೆ,
ಎಂದು ಕೂಗಿ ಹೇಳ್ತು. ಹ್ಞೂ, ಪಾಯಸ ಪಲ್ಯ ಎಲ್ಲ ಮಾಡ್ತೀನಿ ಎಂದು ಸಿಡುಕಿ ನಾಗರತ್ನ ಒಳಗೆ ನಡೆದ್ಲು. ಶಾರದಾ ಏನೂ ತೋರದೆ ತಾನೂ ಒಳಗೆ ಬಂದು, ಏನಾದರೂ ಸಹಾಯ ಮಾಡ್ಲೇನಕ್ಕ ಎಂದಳು. ನಾಗರತ್ನ ಅವಳ ಕಡೆ ತಿರುಗಿ, ಹುರುಳಿಕಾಯಿ ಬಿಡಿಸು ಎಂದು ಹೇಳಿದ್ಲು. ಶಾರದಾ ಹುರುಳಿಕಾಯಿ ಬಿಡಿಸುತ್ತಾ ಕೂತಂತೆ ಜಯಲಕ್ಷ್ಮಿ ಬಂದು, ಆ ಮುದುಕಿ ಸುಮ್ಮನೆ ಪಾಯಸ ಪಾಯಸ ಅನ್ನತ್ತೆ, ಸ್ಟವ್ ಕೊಡಿ, ಒಂದಿಷ್ಟು ಶಾವಿಗೆ ಪಾಯಸ ಮಾಡ್ತೀನಿ ಎಂದಳು. ನಾಗರತ್ನ ಸಿಡುಕಿ, ಅಯ್ಯೋ ಅದೇನು ಊಟ ಮಾಡುತ್ತಾ, ಮಾಡಿದೆ ಅಂತ ಹೇಳಿದ್ರಾಯ್ತು ಎಂದಳು. ಹುರುಳಿಕಾಯಿ ಪಲ್ಯ, ಅನ್ನ, ಬಿಸಿ ಸಾರು, ಹಪ್ಪಳ, ಸಂಡಿಗೆ ಕರೆದು ಸಿದ್ಧಪಡಿಸಿದ್ಲು. ಅಣ್ಣ ತಮ್ಮಂದಿರು ಹಾಗೂ ಮಕ್ಕಳು ಊಟಕ್ಕೆ ಕುಳಿತರು. ನಾಗರತ್ನ ಹಾಗೂ ವಿಜಯಲಕ್ಷ್ಮಿ ಬಡಿಸಿದ್ರು. ಅವರೆಲ್ಲ ಎದ್ಮೇಲೆ ನಾಗರತ್ನ ಶಾರದಳನ್ನ ನೋಡಿ, ಎಲೆಗೋಮೆ ಮುಗಿಸ್ಬಾ, ನಾವು ಊಟ ಮಾಡೋಣ ಎಂದರು. ಸುಮಾರು 11 ಜನ ಊಟ ಮಾಡಿದ ಆ ತಟ್ಟೆ ತೆಗೆದು ಎಂಜಲು ಬಳಿದು ಗೋಮೆ ಹಚ್ಚಿ ಶಾರದಾ ಒಳಗೆ ಬಂದಾಗ ಅವರುಗಳ ಊಟ ಅರ್ಧ ಮುಗಿದಿತ್ತು. ನಮ್ಮಿಬ್ಬರಿಗೆ ಮಜ್ಜಿಗೆ ಹಾಕಿ ನೀನು ಊಟಕ್ಕೆ ಕುತ್ಕೊಂಡ್ಬಿಡು ಎಂದಳು ನಾಗರತ್ನ. ಶಾರದಾ ಇಬ್ಬರಿಗೂ ಮಜ್ಜಿಗೆ ಹಾಕಿ ಒಂದು ಕ್ಷಣ ನಿಂತಳು. ಒಂದು ತಟ್ಟೆ ಹಾಕೊಂಡು ಕುತ್ಕೋ, ಈ ತಪ್ಪಲೆಯಲ್ಲಿ ಅನ್ನ ಇದೆ, ಅದರಲ್ಲಿ ಸಾರಿದೆ, ಬಡಿಸ್ಕೊ, ಆ ಪಾತ್ರೆಯಲ್ಲೇ ಇದೆ ಹಾಕ್ಕೋ ಎಂದು ನುಡಿದು, ನಮ್ಮನೇಲಿ ಒಬ್ರಿಗೊಬ್ರು ಉಪಚಾರ ಮಾಡೋ ಪದ್ಧತಿ ಇಲ್ಲ ಎಂದು ಕೊಂಚ ಗಡುಸಾಗಿ ನುಡಿದ್ಲು. ಶಾರದಾ ಅವಳು ಹೇಳಿದಂತೆ ಬಡಿಸಿಕೊಂಡು ಕೂತ್ಲು. ಹೊಸ ಜಾಗ, ಅನ್ನ ಸರಿಯಾಗಿ ಸೇರ್ಲಿಲ್ಲ. ಊಟ ಮಾಡಿ ಮತ್ತೆ 3 ಜನಗಳ ಎಲೆಗೋಮೆ ಪೂರೈಸಿ ಶಾರದಾ ಅಳುಕುತ್ತಾ ಹೊರಗೆ ಬಂದ್ಲು. ನಾಗರತ್ನಳ ಗಂಡ ಗೋಪಾಲರಾವ್ ರೇಡಿಯೋ ಕೇಳುತ್ತಾ ಕುಳಿತಿದ್ದ. ಗಂಡನ ಪಕ್ಕ ಕುಳಿತಿದ್ದ ನಾಗರತ್ನ ಎದ್ದು ಬಂದು, ಹೊರ್ಗಡೆ ವರಾಂಡದಲ್ಲಿ ಮೊದಲನೇ ಕೋಣೆ ನಿನ್ ಗಂಡಂದು ಎಂದು ನುಡಿದಳು. ಶಾರದಾ ಒಂದು ಕ್ಷಣ ಅನುಮಾನಿಸುತ್ತಾ ನಿಂದ್ಲು. ನಾಗರತ್ನ ಗಡುಸಾಗಿ, ಹೋಗು, ಇಲ್ಲಿ ನಿಂತೇನ್ ಮಾಡ್ತಿ, ತಾಳಿ ಕಟ್ಟಿದಾನಲ್ಲ, ಇನ್ಯಾಕೆ ಅನುಮಾನ ಎಂದು ನುಡಿದಳು. ಶಾರದಾ ತನ್ನ ಕಣ್ಣಂಚಿನಲ್ಲಿ ಜಿನುಗುತ್ತಿದ್ದ ಕಂಬನಿಯನ್ನ ಒರೆಸಿಕೊಂಡು ಹಜಾರದಿಂದ ವರಾಂಡಕ್ಕೆ ಬಂದ್ಲು. ವರಾಂಡದಲ್ಲಿ ಮುಸುಕು ಬೆಳಕನ್ನು ಚೆಲ್ಲುವ ಮಿಣುಕು ದೀಪ. ಅಲ್ಲಿದ್ದ ಮೊದಲ ಕೋಣೆಯ ಬಳಿ ಒಂದು ಕ್ಷಣ ನಿಂತು ನಂತರ ಒಳಗೆ ಹೆಜ್ಜೆ ಹಾಕಿದ್ಲು. ಕಾಗದ ಪಟ್ಟಣದಲ್ಲಿ ಕಟ್ಟಿಸಿಕೊಂಡು ಬಂದಿದ್ದ ಬೋಂಡ ತಿನ್ನುತ್ತಾ ಹಾಸಿಗೆ ಸುರುಳಿಗೊರದಿಂದ ರಮೇಶ ಕತ್ತೆತ್ತಿ ಅವಳ ಕಡೆ ನೋಡಿ, ಓ ನೀನಾ, ಬಾ ಎಂದು ಪಕ್ಕಕ್ಕೆ ಸರಿದು ಚಾಪೆಯ ಮೇಲೆ ಕೂಡಲು ಜಾಗ ತೋರಿಸಿದ. ಬಿಳಿ ನೀಲಿ ಮೊಪ್ಪಳು ಬಂದಿದ್ದ ತಿಳಿ ಗುಲಾಬಿ ಬಣ್ಣದ ಲುಂಗಿ ಉಟ್ಟು ತೋಳಿಲ್ಲದ ಬನೀನು ಹಾಕಿದ್ದ ರಮೇಶ ತನ್ನ ಕಟ್ಟುಮಸ್ತಾದ ಮೈಕಟ್ಟು ಹಾಗೂ ಗೌರವರ್ಣದಿಂದ ಆ ಉಡುಪಿನಲ್ಲಿ ಸಹ ಆಕರ್ಷಕವಾಗಿ ಕಂಡ. ತನ್ನ ಬೋಂಡ ತಿನ್ನುವ ಕಾರ್ಯಕ್ರಮವನ್ನು ಅವನು ಮುಂದುವರಿಸಿದ್ದ. ಅವಳ ಕಡೆ ನೋಡಿ, ಶಾರದಾ ಅಲ್ವಾ ನಿನ್ನೆಸರು, ಶಾರದಿ ಅಂತ ಕೂಗ್ಬೇಕು ಅಂತ ನಾನು ಮನಸ್ಸಿನಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಸರಿಯಾ ಎಂದ. ಶಾರದಾ ಸಂಕೋಚದಿಂದ ನಕ್ಕಳು. ಬೋಂಡ ತಿಂತೀಯೇನು, ಇಲ್ಲೇ ಒಬ್ನು ಥಿಯೇಟರ್ ಹತ್ರ ಮಾಡ್ತಾನೆ, ಇಡೀ ಬೀದಿಲಿ ಆ ಬೋಂಡದ ವಾಸನೆ ಪಸರಿಸುತ್ತೆ ಎಂದ. ನಂಗೆ ಬೇಡ ಎಂದಳು ಶಾರದಾ. ಅವನು ದೊಡ್ಡದಾಗಿ ನಕ್ಕು, ಓ ನೀನು ನನ್ನಾಗೆ ತಿಂಡಿಪೋತಿ ಅಲ್ಲ ಅಂತ ಕಾಣುತ್ತೆ, ಒಳ್ಳೇದಾಯ್ತು ಬಿಡು, ಗಂಡ ಹೆಂಡತಿ ಇಬ್ರು ತಿಂಡಿಪೋತ್ರಾದ್ರೆ ಕಷ್ಟ ಎಂದ. ಶಾರದಾ ಸುಮ್ಮನೆ ಕೂತಿದ್ಲು. ಅವನೇ ಮತ್ತೆ ಮಾತಾಡಿ, ಆದ್ರೆ ನಾನ್ ಮಾತ್ರ ತುಂಬಾ ತಿಂಡಿಪೋತ ನೋಡು ಶಾರದಿ, ದಿನ ರಾತ್ರಿ ಊಟ ಮುಗಿದ್ಮೇಲೆ 1 ರೂಪಾಯಿನ ಬೋಂಡ ಕೊಂಡು ತಿಂದ್ರೆ ರಾತ್ರಿ ನಿದ್ದೆ ಬರೋದು ಎಂದ. ಶಾರದಾ ಕೊಂಚ ನಕ್ಕಳು. ಆ ನಗುವಿನಿಂದ ಉತ್ತೇಜಿತನಾದಂತ ಅವನು ನುಡಿದ, ನಮ್ಮನೇಲಿ ನನಗೆ ಏನಂತ ಹೆಸರಿಟ್ಟಿದ್ದಾರೆ ಗೊತ್ತಾ, ತಿಂಡುಗುಳಿ, ಉಂಡಾಡಿಗುಂಡ, ಕವಳಗಂಟ ಅಂತ ಎಂದ. ಏಕೋ ಶಾರದಾಳಿಗೆ ಗಂಡನ ಆ ಬಿರುದುಗಳು ಇಷ್ಟವಾಗಲಿಲ್ಲ. ನಿಂದು ಕೈಚೀಲವೋ ಪೆಟ್ಟಿಗೆಯೋ, ಏನ್ ತಂದಿದ್ದೀ ಶಾರದಾ ಎಂದ. ಒಂದು ಕೈಚೀಲ ಮಾತ್ರ ಎಂದು ಶಾರದಾ ನವಿರಾಗಿ ನುಡಿದ್ಲು. ಎಲ್ಲಿಟ್ಟಿದ್ದೀಯದನ್ನ ಎಂದ ಆತ. ನಡು ಮನೇಲಿ ಎಂದಳು. ಇಲ್ಲೇ ತಗೊಂಡು ಬಂದ್ಬಿಡು, ನಮ್ದು ಸಂತೆ ಅಂತ ಸಾಮ್ರಾಜ್ಯ, ಆ ಹಜಾರದಲ್ಲಿ 10 ಜನ ಓಡಾಡ್ತಾರೆ, ನಾಳೆ ಹೊತ್ತಿಗೆ ಕೈಚೀಲವೇ ಮಾಯವಾದ್ರೂ ಆಶ್ಚರ್ಯ ಏನಿಲ್ಲ ಎಂದ. ಶಾರದಾ ಎದ್ದು ಕೋಣೆಯಿಂದ ಹೊರಗೆ ಬಂದ್ಲು. ವರಾಂಡ ದಾಟಿ ಹಜಾರಕ್ಕೆ ಬಂದಾಗ ಹಜಾರದಲ್ಲಿ ಮೊದಲಿನ ಹಾಗೆ ಮಕ್ಕಳಾರೂ ಕಾಣಿಸ್ಲಿಲ್ಲ. ರೇಡಿಯೋ ಕೇಳುತ್ತಾ ಕುಳಿತ ಗೋಪಾಲರಾವ್, ಅವರ ಭುಜದ ಮೇಲೆ ತಲೆ ಇರಿಸಿದ್ದ ನಾಗರತ್ನಳ ತೋಳುಗಳು ಗಂಡನ ಭುಜವನ್ನ ಬಳಸಿತ್ತು. ಅವರಿಬ್ಬರು ಹಿಂದೆ ಬಂದ ಶಾರದಳನ್ನ ಗಮನಿಸಲಿಲ್ಲ. ಒಂದು ಕ್ಷಣ ತಾನು ಇಲ್ಲಿ ಬಂದದ್ದು ತಪ್ಪಾಯಿತೇನೋ,
ಎನಿಸಿತು ಶಾರದಾಳಿಗೆ. ಆದರೆ ಮರುಕ್ಷಣವೇ ಬೆಕ್ಕಿನ ಹೆಜ್ಜೆ ಹಾಕಿ ಚಾಪೆಯ ಬದಿಗೆ ಗೋಡೆಗೆ ಒರಗಿಸಿಟ್ಟ ತನ್ನ ಚೀಲ ತೆಗೆದುಕೊಂಡು ಧಾವಿಸಿ ಹೊರಗೆ ಬಂದಳು. 4 ಮಕ್ಕಳ ತಾಯಿಯಾದ್ರೂ ನಾಗರತ್ನ ಇನ್ನೂ ರಸಿಕಳು ಎಂದು ಮನಸ್ಸು ನಕ್ಕಿತ್ತು. ಸದ್ಯ ತಾನು ಬಂದದ್ದು ನಾಗರತ್ನ ನೋಡ್ಲಿಲ್ಲ. ಇಲ್ದಿದ್ರೆ ಕೋಪದಿಂದ ಈ ಚೀಲ ತಗೊಳ್ಳಿಕ್ಕೆ ಈಗ್ಲೇನೆ ನಿನಗೆ ಟೈಮ್ ಸಿಕ್ಕಿದ್ದು ಎಂದು ರೇಗುತ್ತಿದ್ದಳು ಎನಿಸಿತು. ಶಾರದಾ ಕೈಚೀಲದೊಡನೆ ಒಳಗೆ ಬಂದಾಗ ರಮೇಶ ಬೋಂಡ ತಿನ್ನುವ ಕಾರ್ಯಕ್ರಮ ಮುಗಿದಿತ್ತು. ಆತ ಎಣ್ಣೆ ಕಾಗದ ಮಡಚಿ ಕೈ ಒರೆಸಿಕೊಂಡು ಕಾಗದದ ಉಂಡೆಯನ್ನು ಕಿಟಕಿಯಲ್ಲೇ ಎಸೆದ. ಲುಂಗಿಯಿಂದ ಕೈ ಹಾಗೂ ಬಾಯಿ ಒರೆಸಿಕೊಂಡ. ಲುಂಗಿಯ ಕೊನೆ ಕೈ ಎತ್ತಿ ಬಾಯಿ ಒರೆಸಿಕೊಂಡಾಗ ಶಾರದಳಿಗೆ ಕೊಂಚ ಬೇಜಾರಾಯಿತು. ಟವಲ್ ಸಹ ಉಪಯೋಗಿಸಲಾರದಷ್ಟು ಆತ ಅಸಂಸ್ಕೃತ ಎನಿಸಿತು. ಆತ ಮುಂದೆ ಬಂದು, ಎಲ್ಲಿ ನಿನ್ ಕೈಚೀಲದಲ್ಲಿ ಏನೇನಿದೆ ನೋಡೋಣ ಎನ್ನುತ್ತಾ ಅವಳ ಕೈಚೀಲವನ್ನು ತಾನೇ ಪಡೆದು ಸಾಮಾನು ಒಂದೊಂದಾಗಿ ಅರವಿದ. 4-6 ಸ್ಟೀಲ್ ಲೋಟಗಳು, 1-2 ಸಣ್ಣ ಸ್ಟೀಲ್ ತಟ್ಟೆ, 2 ಹೊಸದಾದ ವಾಯಿಲ್ ಸೀರೆ, 1 ಧಾರೆ ಸೀರೆ, 4-6 ಕುಪ್ಪಸದ ಕಣ. ನಿರಾಶೆಯಿಂದ ಚೀಲಕ್ಕೆ ಹಾಕುತ್ತಾ ರಮೇಶ ನುಡಿದ, ಮುಂದುವರೆಯುವುದು.